ಬಾಗಲಕೋಟೆ ಜಿಲ್ಲೆ ಇಳಕಲ್ಲ ತಾಲೂಕಿನ ಗೋನಾಳಸ್ಟಿ ಗ್ರಾಮದಲ್ಲಿ ಶ್ರೀ ಹೇಮ ವೇಮ ಸಮಾಜಾಭಿವೃದ್ಧಿ ಸಮಿತಿ ವತಿಯಿಂದ ಹರಿಹರ ತಾಲೂಕಿನ ವೇಮನ ಸಂಸ್ಥಾನ ಮಠ ರಡ್ಡಿಗುರುಪೀಠದ ಶ್ರೀವೇಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಇತರೆ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ದಿನಾಂಕ ಫೆಬ್ರವರಿ 3, 2025 ಮುಂಜಾನೆ 9 ಗಂಟೆಗೆ ಜರಗಲಿರುವ ಮಹಾಸಾಧ್ವಿ ಶ್ರೀಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ದೇವಸ್ಥಾನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಸ್.ಆರ್. ಪಾಟೀಲರು ಗೌರವಾಧ್ಯಕ್ಷತೆ ವಹಿಸಲಿದ್ದು ಹಾಗೂ ಹಾಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರಿಂದ ದೇವಸ್ಥಾನದ ಗೋಪುರದ ಉದ್ಘಾಟನೆ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್.ಕೆ. ಪಾಟೀಲರಿಂದ ಮೂರ್ತಿ ಅನಾವರಣಗೊಳ್ಳಲಿದೆ ಹಾಗೂ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ, ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಸಂಸದರಾದ ಪಿಸಿಗದ್ದಿಗೌಡ್ರ, ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಇತರೆ ರಾಜಕೀಯ ನಾಯಕರು ಗಣ್ಯಮಾನ್ಯರು ಪಾಲ್ಗೊಳ್ಳಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಸಮಸ್ತ ಹುನಗುಂದ ಮತಕ್ಷೇತ್ರದ ಜನತೆಗೆ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಹಾರ್ದಿಕ ಸ್ವಾಗತ ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಶ್ರೀಗುರುರಾಜ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಮತ್ತು ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ಹುನಗುಂದದ 22ನೇ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದ 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ 1, 2025 ಸಂಜೆ 7 ಗಂಟೆಗೆ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಗುರುರಾಜ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕಾಧ್ಯಕ್ಷರಾದ ಸಂಜೀವ ವಿಜೋಶಿರ ಅಧ್ಯಕ್ಷತೆಯಲ್ಲಿ ಶಾಲಾ ಮೈದಾನದ ಬೃಹತ್ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿಎಂ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯರಾದ ಬಿಸಿಎಂಗಡಿಯರು, ಉದ್ಘಾಟನಾಪರ ಹಾಗೂ ಹುನಗುಂದ ತಾಲೂಕಾ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುನೀಲ ಸವಧಿರು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥನ್ ಕೋಲೇಕರ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ ಗಂಜಿಹಾಳರು ಮತ್ತು ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರು, ಅತಿಥಿಗಳ ಪರ ಹಾಗೂ ಅಧ್ಯಕ್ಷ ಸಂಜೀವರು ಅಧ್ಯಕ್ಷೀಯ ಪರ ಮತ್ತು ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಕೇವಲಿಬ್ಬರು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಶಾಲೆಯು ಇಂದು 620ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವ ಹಂತಕ್ಕೆ ಬರಲು ಪ್ರಸ್ತುತ ಶೈಕ್ಷಣಿಕ ರಂಗವು ದುಬಾರಿ ಶುಲ್ಕ ಪೀಕುವ ಹಾಗೂ ವ್ಯಾಪಾರೀಕರಣ ಮತ್ತು ಔದ್ಯಮಿಕ ಸ್ವರೂಪ ಪಡೆದಿರುವ ಕಾಲಘಟ್ಟದಲ್ಲಿ ಈ ಗುರುರಾಜ ಶಿಕ್ಷಣ ಸಂಸ್ಥೆಯು ಬಡ ಮತ್ತು ಕೆಳಮಧ್ಯಮ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಕಡಿಮೆ ವೆಚ್ಚದಲ್ಲಿ ಸಮಗ್ರ ಶಾಲೆಯ ಕಲಿಕಾ ಚಟುವಟಿಕೆಗೆ ಅವಶ್ಯಿರುವ ಮೂಲಸೌಕರ್ಯದ ಲಭ್ಯತೆಯಿಂದ ಹೇಗೆಲ್ಲ ಹಂತ ಹಂತವಾಗಿ ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಾಯಿತು ಎಂಬ ಇತಿಹಾಸವು ಪ್ರಸ್ತಾಪವಾಯಿತು. ನಂತರ ಹಿಂದಿನ ಮತ್ತು ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಮಗುವಿನ ಸಾರ್ವತ್ರಿಕ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕ ಅವಶ್ಯವಿರುವ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಅನುಸರಿಸಬೇಕಾದ ಶೈಕ್ಷಣಿಕ ಉಪಕ್ರಮಗಳು ಹಾಗೂ ಪಾಲಕರ ಮತ್ತು ಶಿಕ್ಷಕರ ಪಾತ್ರ, ಜವಾಬ್ದಾರಿ ಬಗ್ಗೆ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳ ದೃಷ್ಟಾಂತಗಳನ್ನು ಉಲ್ಲೇಖಿಸುತ್ತಾ ಸಲಹೆ ಮತ್ತು ಕಿವಿಮಾತುಗಳು ವ್ಯಕ್ತವಾದವು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆ ವತಿಯಿಂದ ಅತಿಥಿಗಳಿಗೆ, ಗಣ್ಯಮಾನ್ಯರಿಗೆ ಹಾಗೂ ಮಹಾಂತೇಶ ಮದರಿರ ನೇತೃತ್ವದ ಗೆಳೆಯರ ಬಳಗದಿಂದ ಸಂಸ್ಥೆಯ ಸಂಸ್ಥಾಪಕ ಸಂಜೀವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಗೌರವ ಉಪಸ್ಥಿತಿಯಾಗಿ ಶ್ರೀಮತಿ ವಿಜಯಲಕ್ಷ್ಮೀ ಪ್ರಗುಡ್ಡದ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ಯಾಮಕುಲಕರ್ಣಿ ಹಾಗೂ ಅತಿಥಿಗಳಾಗಿ ಪುರಸಭೆ ಉಪಾಧ್ಯಕ್ಷೆ ರಾಜವ್ವ ಬದಾಮಿ, ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಮುಖಂಡರಾದ ಪರ್ವೇಜ್ ಖಾಜಿ, ಸಮೀರ ದೇಶಪಾಂಡೆ ಸೇರಿದಂತೆ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು, ಪಾಲಕರು ಸಹಸ್ರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಲಿತ ನಮಗೆ ಶಾಲಾ ಪ್ರವೇಶ ಪಡೆಯುವ ವಯಸ್ಸು ಬಂದಾಗ ನಾವು ಪ್ರಥಮ ವರ್ಗಕ್ಕೆ ಅಥವಾ ಅಂತ ಈಗಿನ ಶಿಕ್ಷಣಗಳು ಈ ಮುಂದೆ ಉನ್ನತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ 2-3 ವರ್ಷ ಅದಕ್ಕಿಂತ ಪೂರ್ವದಲ್ಲೇ ಹೊರಗಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡಿಬೇಕಾಗಿರ್ತಕ್ಕಂಥ ನಾನು ಹೆಸರು ಕೇಳಿದ್ದೆ, ಗುರುರಾಜ ಶಿಕ್ಷಣ ಸಂಸ್ಥೆ, ಇಲ್ಲಿ ಒಂದು ಶಾಲೆ ಇದೆ. ಇದು ಒಳಗೆ ಬಂದು ಕೂಡಲೇ ನನಗಿಷ್ಟು ಆಶ್ಚರ್ಯ ಅನಿಸ್ತು. ಜೊತೆಗೆ ಮಂದವಾಯ್ತು. ನಾನು ಬಂದೆ, ಇಲ್ಲಿ ಹಿಂದಿನ ವಾತಾವರಣ ಅಥವಾ ಈ ಹಿಂದಿರ್ತಕ್ಕಂಥ ಮೈದಾನ, ಇರ್ತಕ್ಕಂಥ ಇನ್ನೂ ಹೊಸ ಕಟ್ಟಡಗಳನ್ನು ನೋಡಿದಾಗ ಬಹಳ ಖುಷಿ ಅನಿಸ್ತು.
ಅವರಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮತ್ವ, ಲವಲವಿಕೆ, ಉತ್ಸುಕತೆ ಈಗಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಅವ್ರು ಕಾರ್ಯಾಧ್ಯಕ್ಷರು ಅನ್ನುವಂಥ ಸ್ಥಿತಿಯೊಳಗೆ ಇಲ್ಲವೇ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ತಾವೇ ಓಡ್ಯಾಡಿ ತಾವೇ ಇದು ಮಾಡ್ತಾ ಇದ್ದೀವಿ. ಇಷ್ಟದಿಂದ ಕೂಡಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ಸಿಕ್ಕಿದ್ದು ನಿಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತ ನಾನು ಅಧ್ಯಕ್ಷರು ಅಥವಾ ಎಲ್ಲವೂ ಅವರಲ್ಲಿ ಸಾಕಾರಗೊಂಡಿವೆ. ಅಂಥ ಶ್ರೇಷ್ಠ ಶಿಕ್ಷಣ ಕಾರ್ಯಾಧ್ಯಕ್ಷರು ನಿಮಗೆ ಸಿಕ್ಕಿದ್ದು ನಿಮ್ಮೆಲ್ಲರದು ನಮ್ಮದು ಭಾಳ ಪುಣ್ಯ ಅಂತ. ಉತ್ತರೋತ್ತರವಾಗಿ ಹಬ್ಬಲಿ ಬೆಳೀಲಿ ಅಂತಕ್ಕಂಥ ವಿಚಾರವನ್ನು ಸಂಬಂಧ ಹೇಳ್ತಾ ಹಾಗೆ ಏನು ಮಾಡಬೇಕು ಅಂತಕ್ಕಂಥದ್ದು, ಪಾಲಕರು ಏನು ಮಾಡಬೇಕಂತಕ್ಕಂಥದ್ದು, ಶಿಕ್ಷಕರು ಏನು ಮಾಡಬೇಕಂತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಕಲಿಕೆಯೊಳಗೆ ಪಾಲಕರಾದವರು ಏನು ಮಾಡಬೇಕು. ಪಾಲಕರಾದವರು ಮಗುವಿಗೆ ಕರ್ತವ್ಯ ಪ್ರಜ್ಞೆಯನ್ನು, ಸಮಯ ಪ್ರಜ್ಞೆಯನ್ನು ಉತ್ಪತ್ತಿ ಮಾಡಬೇಕು. ಅಲ್ಲೇ ಶುರುವಾಗಬೇಕಾದ್ರೆ ಸಮಯ ಪ್ರಜ್ಞೆ ಅಂತಂದ್ರೇನು? ಸಮಯ ಪ್ರಜ್ಞೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತೀನಿ ಅಂತಕ್ಕಂಥ ಭಾವನೆ ಹುಟ್ಟು. ನಾನು ಶಾಲೆಗೆ ಕಳಿಸ್ತಾರ, ನಾನು ಯಾಕೆ ಹೋಗಬೇಕು, ನಾನು ಅಲ್ಲಿ ಹೋಗಿ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಆ ಮಗುವಿಗೆ ತಿಳುವಳಿಕೆ ವರ್ತನೆಗಳಿರಬೇಕು. ಅವನ್ನೆಲ್ಲವನ್ನು ಸಹಿತ ನಾವು ಮನೆಯೊಳಗೂ ಕಲಿಸ್ತಾ ಇರಬೇಕು. ಹಾಗೆ ಪಾಲಕರಾದವರು ಹೇಳ್ತಾ ಈ ಶಿಕ್ಷಣ ಸಂಸ್ಥೆಗೆ ಕಾಲಿಟ್ಟ ಮಗುವನ್ನು ತಿದ್ದುವ ಕೆಲಸವೂ ಕೂಡ ನಮ್ಮದೇ ಜವಾಬ್ದಾರಿ. ಆ ಮಗುವನ್ನು ತಾಯಿ ಸ್ವಲ್ಪ ಮಟ್ಟಿಗೆ ತಿದ್ದಿದ್ದರೆ ಇಲ್ಲಿ ಹೊರಗೆ ಬಂದ ಮೇಲೆ ಹೊರಗಿನ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು, ಮಗು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ತಿಳಿಸಿ ಹೇಳ್ತಕ್ಕಂಥದ್ದು ಇಲ್ಲೇ ಶಿಕ್ಷಕರ ಪಾತ್ರ. ಅವ್ರ ಪಾತ್ರನೂ ಮಹದಾಗಿರುತ್ತೆ, ಹಿರಿದಾಗಿರುತ್ತೆ. ಮಗುವನ್ನು ಎಷ್ಟು ಯಾವ್ಯಾವ ರೀತಿ ಮಕ್ಕಳು ಬಂದಿರ್ತಾರೆ ಅದನ್ನೆಲ್ಲ ಹೇಳುವುದು ಅಸ್ತುತ್ಯ. ಅಂಥ ಎಲ್ಲ ಮಕ್ಕಳನ್ನು ಒಕ್ಕಟ್ಟಿನಿಂದ, ಏಕಭಾವದಿಂದ, ಸಹಮತದಿಂದ ಎಲ್ಲರನ್ನೂ ಸಂಭಾಳಿಸಿಕೊಂಡು ಎಲ್ಲರಿಗೂ ತಿಳುವಳಿಕೆ ಹೇಳ್ತಾರೆ. ಅವರನ್ನು ಸಮಾಧಾನ ಪಡಿಸ್ತಾ ಅವರಿಗೆ ಜೊತೆಗೆ ಆಚಾರ ವಿಚಾರಗಳನ್ನು ಹೇಳ್ತಾ ಕಲಿಕೆಯನ್ನು ಶುರು ಮಾಡಬೇಕು. ಅಕ್ಷರಾಭ್ಯಾಸ ಪ್ರಾರಂಭಿಸಬೇಕು. ಅಕ್ಷರಾಭ್ಯಾಸ ಪ್ರಾರಂಭಿಸಿದ ನಂತರ ಅದನ್ನು ರೂಢಿ ಮಾಡೋದು, ಅವೆಲ್ಲ ಅವರಿಗೆ ಮನೆಯೊಳಗೆ ಮಾಡೋಕೆ ಒಂದು ಕೆಲಸ ಕೊಟ್ಟಿದೆ. ಸೂರ್ಯೋದಯದ ಕಾಲಕ್ಕೆ ಹಕ್ಕಿಗಳು ಚಿಲಿಪಿಲಿ 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 ಅಂತಿರ್ತಾವೆ, ಹೌದಾ? ಆಗೈತಿ. ಆದರೂ ಇನ್ನು ಹಕ್ಕಿಗಳದು ಚಿಲಿಪಿಲಿ 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 ಹೋಗವಲ್ತು. ಭಾಷಣ ಕೇಳು ನೋಡಿ, ಕಣ್ಣು ತುಂಬಿಕೊಳ್ಳಬೇಕು, ಮನಸ್ಸು ತುಂಬಿಕೊಳ್ಳಬೇಕು ಅನ್ನುವಂಥ ಕುತೂಹಲದೊಳಗೆ ಪಾಲಕರು ಪೋಷಕರು ಹೋದಾರ. ಅಂಥ ಸಮಯದೊಳಗೆ ಎರಡು ವಿಷಯಗಳು, ಒಂದು ಶಿಕ್ಷಣ ಪ್ರೇಮ, ಇನ್ನೊಂದು ಕೃಷಿ ಪ್ರೇಮ. ಕಾರ್ಯಕ್ರಮದ ತುಂಬ ಇವತ್ತೇನೈತಿ ಅಂದ್ರೆ ಶಿಕ್ಷಣ ಪ್ರೇಮ ಮತ್ತು ಕೃಷಿ ಪ್ರೇಮ ಐತಿ. ಶಾದಿಸೋದು ಕೂಡ ಹಸಿರು, ಗಿಫ್ಟ್ ಕೊಡೋದು ಅರಿಶಿನ ಪೌಡರು. ಈ ದೇಶಕ್ಕೆ ಶಿಕ್ಷಣ ಮತ್ತು ಕೃಷಿ ಎರಡೂ ಮುಖ್ಯ, ಬಹಳ ಮುಖ್ಯ, ಅತಿ ಮುಖ್ಯ. ಅದರಷ್ಟು ಮುಖ್ಯ ಬೇರೆ ಯಾವುದೂ ಇಲ್ಲ ಅನ್ನೋದನ್ನು ಈ ಶಿಕ್ಷಣ ಸಂಸ್ಥೆಯವರು ಮನಗಂಡು ಅದನ್ನು ಇವತ್ತು ವೇದಿಕೆ ಮೇಲೆ ತೋರ್ಪಡಿಸ್ಯಾರ. ಅವರ ಕೃಷಿ ಪ್ರೇಮಕ್ಕೂ ಮತ್ತು ಶಿಕ್ಷಣ ಪ್ರೇಮಕ್ಕೂ ಮೊದಲು ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಎರಡು ವಿಷಯ ಲಕ್ಷ್ಯ ಕೊಟ್ಟರೆ ಸಾಕು. ಒಂದು ದೈಹಿಕ ಬೆಳವಣಿಗೆ, ಇನ್ನೊಂದು ಮಾನಸಿಕ ಬೆಳವಣಿಗೆ. ಯಾಕಂದ್ರೆ ಬಸವಣ್ಣನ ನಾಡು ಬೌದ್ಧಿಕತೆಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಬಸವಣ್ಣ ಒಂದು ಕಡೆ ಆದರೆ, ಇದೇ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಭಾರತವನ್ನು ತನ್ನ ವಶಕ್ಕೆ ಪಡೆದುಕೊಂಡು ರಾಜ್ಯಭಾರ ಮಾಡಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯ ನಾಡು. ಹೀಗಾಗಿ ನಿಮ್ಮ ಮಕ್ಕಳನ್ನು ನೀವು ಬಸವಣ್ಣನರ ಮಾಡ್ರಿ ಅಥವಾ ಇಮ್ಮಡಿ ಪುಲಕೇಶಿನರ ಮಾಡ್ರಿ, ನಿಮಗೆ ಬಿಟ್ಟು. ಇನ್ನೊಬ್ಬ ಶ್ರೇಷ್ಠ ಮೇಧಾವಿ ರನ್ನನ ಗದಾಯುದ್ಧ ಅಂತ ಕರಿತೀವಿ ನಾವು. ಅಂತ ರನ್ನ ಕೂಡ ಇದೇ ಜಿಲ್ಲೆಯವನು. ಹೀಗಾಗಿ ನಿಮ್ಮ ಮಕ್ಕಳನ್ನು ನೀವು ಉತ್ತಮ ಆರೋಗ್ಯ ಕೊಟ್ಟು, ಆರೋಗ್ಯದಲ್ಲಿ ಎರಡು ವಿಧ, ಒಂದು ದೈಹಿಕ ಆರೋಗ್ಯ, ಒಂದು ಮಾನಸಿಕ ಆರೋಗ್ಯ. ಆ ಎರಡೂ ಆರೋಗ್ಯದ ಕಡೆ ಲಕ್ಷ್ಯ ಕೊಟ್ಟು ನಿಮ್ಮ ಮಕ್ಕಳನ್ನು ನೀವು ಬಸವಣ್ಣನರ ಮಾಡಬಹುದು, ಇಮ್ಮಡಿ ಪುಲಕೇಶಿನರ ಮಾಡಬಹುದು, ಅಥವಾ ರನ್ನನರ ಮಾಡಬಹುದು. ರನ್ನ ಅಂದಾಗ ಸುಮ್ಮನೆ ಹಂಗೆ ನಮ್ಮ ಸ್ಕೂಲದ್ದು ಒಂದು ಮಾತು ನೆನಪು ಬಂತು ನಾನು. ನಾ 8ನೇ ಕ್ಲಾಸ್ ನಿರಾಯುಧನಾಗಿ ಅಡಗಿ ಕುಳಿತ. ಅದಾದಮೇಲೆ ಪಾಂಡವರು, ಕೃಷ್ಣ ಎಲ್ಲ ಬಂದು ಅವನು ಭಾಳ ಬೈದ ಮೇಲೆ ಸಿಟ್ಟಿಗೆದ್ದ ದುರ್ಯೋಧನ. ಎದ್ದು ಹೊರಗೆ ಬಂದ. ಬರುವಾಗ ಹೆಂಗೆ ಬಂದ ಅಂದ್ರೆ
ಉಕ್ಕಿನ ಗದೆಯನ್ನು ಹೆಗಲಿಗೆ ಏರಿಸಿಕೊಂಡು ಮಧ್ಯಾಹ್ನ ಎದ್ದಂತೆ ಎದ್ದು ಬಂದ ಅಂತ. ಅವಾಗ ನಮ್ಮ ಸರಿಗೆ ನಾ ಕೇಳಿದ್ದೆ, ಅಲ್ರಿ ಸರ್ ನಿರಾಯುಧನಾಗಿ ಒಳಗೆ ಕುಳಿತಾ ಅಂತಲೂ ನೀವು ಹೇಳ್ತೀರಿ, ಮತ್ತು ಎದ್ದು ಬರುವಾಗ ಉಕ್ಕಿನ ಗದೆಯನ್ನು ಹೆಗಲಿಗೆ ಏರಿಸಿಕೊಂಡು ಮಧ್ಯಾಹ್ನ ಬಂದಂತ ಬಂದ ಅಂತೀರಿ, ಗದೆ ಯಾರು ಇಟ್ಟಿರ್ತೀರಿ ಒಳಗ ಅಂತ ನಾ ಕೇಳಿದ್ದೆ. ಅವಾಗ ನಮ್ಮ ಸರ್ ಅಂದಿದ್ರು, ಸುಮ್ಕೊಂಡ ಅಂತೆಲ್ಲ ಕೇಳಬಾರ್ದಂದ್ರು. ಅಂದರೆ ವಿದ್ಯಾರ್ಥಿಗಳು ಗುರುವನ್ನು ಮೀರಿಸುವ ಮಟ್ಟಿಗೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕು. ಹೇಳ್ತಾರೆ ಏನು ಪುಣ್ಯಕೋಟಿಯ ಕಥೆಯನ್ನು ಹೇಳ್ತಾರೆ ನೋಡ್ರಿ. ಆ ಹುಲಿ ಬಿದ್ದು ಸತ್ತಲ್ಲ, ಆ ಹುಲಿಗೆ ಗಂಡ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ ಅಂತ ಕೇಳಿದಂಥವು. ಬಿದ್ದು ಸತ್ತ ಹೋತಲ್ಲ ಅದಕ್ಕೆ ಯಾರೂ ಇರಲಿಲ್ಲ ಅಂತ ಕೇಳಿದಂತ. ಹಂಗೆ ಆ ವೈಚಾರಿಕತೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸ್ಬೇಕು ಮತ್ತು ಮಕ್ಕಳು ಅದನ್ನು ಬೆಳೆಸ್ಕೋಬೇಕು. ಏನಾಗ್ಬಿಡ್ತೈತಿ, ನಾವು ಆದ್ದರಿಂದ ಹೇಳ್ತೀನಿ ನಾನು ನಿಮಗೆ, ಮಕ್ಕಳಲ್ಲಿ ಒಂದಷ್ಟು ವಚನಗಳನ್ನು ಹೇಳ್ಕೊಟ್ರೆ ಸಾಕು, ಮಕ್ಕಳು ಶಣೆ ಆಗ್ಬಿಡ್ತಾವೆ. ಏನು ಕೊಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದಲ್ಲ ನಾವು ಕಳ್ತನ ಮಾಡಿದ್ರೆ ಪೊಲೀಸರು ಅರೆಸ್ಟ್ ಮಾಡ್ತೀವಿ, ಕೊಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತೀವಿ. ಇದು ಯಾವುದೂ ಮಾಡಲಿಲ್ಲ ಅಂದ್ರೆ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರು ಹಳೆಯಲು ಬೇಡ, ತನ್ನನ್ನು ವರ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು, ಮಕ್ಕಳು ಒಂದು ಉತ್ತಮ ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗುವಂಥವ್ರು ಆಗ್ತಾರೆ. ಒಬ್ಬನ್ನ ನೆನೆಸ್ಕೊಂಡ್ರೆ ಆಗೋದಿಲ್ಲ, ಕಪ್ಪೆ ಅರಬಟ್ಟನ್ನು ನೆನೆಸ್ಕೋಬೇಕು. ನೀವ್ಯಾರಪ್ಪ ಕಪ್ಪೆ ಅರಬಟ್ಟ ಅನ್ಬೋದು, ಅದು ಇಲ್ಲೇ ನಿಮ್ಮ ಜಿಲ್ಲೆಯೊಳಗೆ ಐತಿ. ಕಪ್ಪೆ ಅರಬಟ್ಟನ ಶಾಸನ ಅಂತ ಬರ್ತೈತಿ ಬಾದಾಮಿ ಒಳಗೆ. ಏನು ಹೇಳ್ತೈತೆ ಅಂದ್ರೆ ಅದು ಸಾಧುಂಗೆ ಸಾಧು ಮಾಧುರಂಗೆ ಮಾಧುರ್ಯ ಬಾಧಿಪ್ಪ ಕಲಿಗೆ ಕಲಿ ಮಾಧವನಿ ತನ್ನಲ್ಲ ಅಂತ ಹೇಳ್ತೈತಿ. ಅಂದರೆ ಸಾಧುಂಗೆ ಸಾಧು ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನಾಗಿರು, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಕೆಟ್ಟವನಿಗೆ ಕೆಟ್ಟವನಾಗಿರು, ಬಾಧಿಪ್ಪ ಕಲಿಗೆ ಕಲಿ ಅಂದರೆ ನಿನ್ನ ಜೊತೆ ಜಗಳ ಮಾಡ್ತಾನ ಹೋರಾಟ ಮಾಡ್ತಾನ ಅಂದ್ರೆ ನೀನು ವೀರನಾಗಿ ಅವನ ಜೊತೆ ಹೋರಾಟ ಮಾಡಬೇಕು. ಇಂಥ ಗುಣಗಳನ್ನು ಕೂಡ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕಾಗ್ತೈತಿ. ನಾ ಹೇಳಿದ್ದೆ 2 ನಿಮಿಷ ಮುಗಿತು ಅನ್ನಿಸ್ತೈತಿ, ನಾ ಮುಂದುವರಿಸುವುದಿಲ್ಲ. ಮಾಡಿದಂತ ಈ ಸ್ಕೂಲು ಈಗ 600 ವಿದ್ಯಾರ್ಥಿಗಳ ಮೇಲ್ಪಟ್ಟು ಇಷ್ಟೊಂದು ಮೇಲ್ ಬರೋದಕ್ಕೆ ಸಂಜು ಜೋಶಿ ಅವರೇ ಕಾರಣ. ನಾವು ಮನೆಯಲ್ಲಿ ನಮ್ಮ ಒಬ್ಬ 2 ಮಕ್ಕಳನ್ನ ಹಿಡಿಬೇಕಾದ್ರೆ ನಾವು ಪಾಠ ಕಲ್ಸೋಕ್ಕಾಗಲ್ಲ, ಟ್ಯೂಷನ್ಗೆ ಹಾಕಬೇಕು. ಆಮೇಲೆ ಟೀಚರ್ಗೆಲ್ಲ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ, ಮಕ್ಕಳು ಸರಿಯಾಗಿ ಮಾತು ಕೇಳಂಗಿಲ್ಲ, ಬರಂಗಿಲ್ಲ, ಓದಂಗಿಲ್ಲ ಅಂತ ಹೇಳಿ. ಇಲ್ಲೇ ಒಬ್ಬ ವಿದ್ಯಾರ್ಥಿಗೆ 2 ಟೀಚರು ಆಮೇಲೆ 2 ಸಹಾಯಕರಿಂದ ಸ್ಟಾರ್ಟ್ ಮಾಡಿದಂಥ ಈ ಸ್ಕೂಲು ಈಗ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ. ಅಂದ್ರೆ ಈ ಸ್ಕೂಲನ್ನು ಎಷ್ಟು ಶಿಸ್ತುಬದ್ಧವಾಗಿ ನಿಭಾಯಿಸಿಕೊಂಡು ಆಮೇಲೆ ನಮ್ಮ ಸಿಬ್ಬಂದಿ ವೃಂದರವರು ಒಂದು ಶಿಸ್ತಿನಿಂದ ಇದನ್ನು ಮೇಲೆ ತಂದಿರುತ್ತಾರೆ. ಹಾಗೂ ನಮ್ಮ ಸಂಜು ಜೋಶಿ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೂ ಇನ್ನೂ ಅನೇಕ ಪರಿಚಯ ಭಾಳ ಇದೆ. ಈಗ ಸಮಯವಿಲ್ಲ. ಎಲ್ಲ ಮಕ್ಕಳಿಗೆ ಹಾಗೂ ಪೋಷಕರಿಗೆ ನಮ್ಮ ಸೌದಿ ಸರು ಹಾಗೂ ನಮ್ಮ ಅಂಗಡಿ ಸರ್ ಅವರು ಎಲ್ಲ ತಿಳಿಸ್ಕೊಟ್ಟಿರುತ್ತಾರೆ. ಇಲ್ಲಿ ನಮ್ಮನ್ನು ಗುರುತು ಮಾಡಿ ಕಲಿಸಿದ್ದಕ್ಕೆ ಹಾಗೂ ಸಂಜು ಜೋಶಿ ಸರ್ ಅವ್ರಿಗೆ ಮೊನ್ನೆ ಪ್ರಾಥಮಿಕ ಕೃಷಿ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದು. ಯಾಕಂತಂದರೆ ನಾನು ಕೂಡ ಇಬ್ಬರ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಕಾರಿಗಳ ಕಾರ್ಯದಲ್ಲಿ ಕೆಲಸ ಮಾಡುವಾಗ ಇಬ್ಬರ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಮೊದಲು ಇಬ್ಬರು ಸಣ್ಣದಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಎಂಬರೆ ಈಗ ಬೃಹದಾಕಾರವಾಗಿರ್ತಕ್ಕಂಥ ಬೆಳೆದಿರು ನೋಡಿದ್ರೆ ಎಂಬರೆ ಇದೊಂದು ಯಶೋಗಾಥೆನೇ ಇಬ್ಬರ ಸರಿ ಅಂತಕ್ಕಂಥದ್ದು. ಯಾಕಂತಂದರೆ ಅದಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂದಿರು ಕೂಡ ಇಬ್ಬ ಅಂದರೆ ಅದ್ರ ಜೊತೆ ಇಬ್ಬರ ಶಿಕ್ಷಕರು ಈ ಶಿಕ್ಷಣ ಸಂಸ್ಥೆ ಏನಂತಾರೆ ಅತ್ಯುನ್ನತ ಮಟ್ಟದಲ್ಲಿ ಇಬ್ಬರ ಬೆಳೆಸಿದ್ದಾರೆ ಅಂತ ಹೇಳೋದಕ್ಕೆ ಇಬ್ಬರ ನನಗೆ ಭಾಳಷ್ಟು ಇಬ್ಬರ ಸಂತೋಷನೂ ಕೂಡ ಆಗ್ತೈತೆ ಅಂತಕ್ಕಂಥದ್ದು. ಅದ್ರ ಜೊತೆಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ರೈತಾಪಿ ವರ್ಗದ ಜನ ಇಬ್ಬರ ಇಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಏನು ಮಕ್ಕಳಿಗೆ ಇಬ್ಬರ ಶಿಕ್ಷಣವನ್ನು ಕೊಡ್ತಕ್ಕಂಥ ಈ ಸಂಸ್ಥೆ ಮಾಡ್ತಕ್ಕಂಥ ಕಾರ್ಯ ಇಬ್ಬರ ಭಾಳಷ್ಟು ಇಬ್ಬರ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಇಬ್ಬರ ನನಗೆ ಇಬ್ಬರ ಶಿಕ್ಷಣನೇ ಮುಖ್ಯ ಇಬ್ಬರ ದುಡ್ಡು ಮುಖ್ಯ ಅಲ್ಲ. ಇಲ್ಲೆಲ್ಲ ಇಬ್ಬರ ಸಣ್ಣ ವರ್ಗದ ಮಾಧ್ಯಮದ ಜನಗಳಿಗೆ ಇಬ್ಬರ ಶಿಕ್ಷಣ ಮಾಡ್ತಿರ್ತಕ್ಕಂಥದ್ದು
ಕೊಡಿಸ್ತಾ ಇರ್ತಕ್ಕಂಥದ್ದು ಅಭಿನಂದನೀಯ ಕಾರ್ಯ ಅಂತಕ್ಕಂಥದ್ದನ್ನು ಏನಪ್ಪಾರ ಹೇಳ್ತಾ ಈ ಶೈಕ್ಷಣಿಕ ಕೂಡ ಏನಪ್ಪಾರ ಮುಂದಿನ ದಿನಮಾನಗಳಲ್ಲಿ ಉತ್ತರವಾಗಿ ಏನಪ್ಪಾರ ಬೆಳೆದಿ ಇನ್ನೊಂದು ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಏನಪ್ಪಾರ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಮೂಲಿ ಇರ್ತಕ್ಕಂಥ ಒಂದು ಆಶಯ ವ್ಯಕ್ತಪಡಿಸ್ತಾರೆ. ಈಗ ಈ ಸ್ಫಟಿಕ ವಯಸ್ಸಿನಂದ್ರೆ ನಾವು ಇದೇ ವಯಸ್ಸಿನಲ್ಲಿ ಒಂದು ಗುರಿ ಇಟ್ಕೋಬೇಕು. ಯಾವುದೇ ದುಶ್ಚಟಗಳಿಗೆಲ್ಲ ಬಲಿಯಾಗಬಾರ್ದು. ಗುರಿ ಇರುವಂಗೆ ಒಂದು ಕಡೆ ಅರ್ಜುನ, ಒಂದು ಕಡೆ ದ್ರೋಣಾಚಾರ್ಯನಿಗೆ ತನ್ನ ಶಿಷ್ಯರಿಗೆ ಇದನ್ನು ಬಿಲ್ವಿದ್ಯೆಯನ್ನು ಪರೀಕ್ಷಿಸಲು ಎಲ್ಲರನ್ನೂ ಕಲ್ಕೊಂಡು ತಮ್ಮ ಶಿಷ್ಯರಿಗೆಲ್ಲ ಅಲ್ಲಿ ಒಂದು ಹಕ್ಕಿ ಇತ್ತು, ಅದನ್ನು ಕಣ್ಣಿಗೆ ಗುರಿ ತೊಡಿಬೇಕಂತೇಳಿ ಧರ್ಮರಾಜಿಗೆ ಬಿಲ್ ಕೊಡ್ತಾನೆ. ಏನು ಕಾಣ್ತದೆ ಹೇಳಂತ ಹೇಳ್ತಾನೆ. ನನಗೆ ಹಕ್ಕಿ ಕಾಣ್ತದೆ, ಎಲೆ ಕಾಣ್ತದೆ, ಹಣ್ಣು ಕಾಣ್ತದೆ ಅಂತ ಹೇಳ್ತಾನೆ. ಆಯ್ತು ಕೊಡು ಅಂತ ಹೇಳ್ತಾನೆ. ಧರ್ಮರಾಜಿಗೆ ಬಿಲ್ ಕೊಡ್ತಾನೆ. ಹಣ್ಣು ಕಾಣ್ತದೆ, ಗಿಡ ಕಾಣ್ತದೆ ಅಂತ ಹೇಳ್ತಾನೆ, ಬಿಡು ಅಂತ ಹೇಳ್ತಾನೆ. ನಕಲಿನಿಗೆ ಕೊಡ್ತಾನೆ. ಫೇಸ್ಬುಕ್ಕು, ಮೊಬೈಲ್ದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ದುಶ್ಚಟಗಳು. ಈಗ ನಾವು ನಮ್ಮ ಗುರಿ ಕಡೆಯಿಂದ ಲಕ್ಷ್ಯ ಇಟ್ಟು ನಾವು ಓದಿವಿ, ನಮ್ಮ ಗುರಿಯನ್ನು ಸಾಧಿಸ್ತೀವಿ. ಇಲ್ಲಾಂದರೆ ಈ ದುಶ್ಚಟಗಳಿಗೆ ದಾಸವಾಗಿ ನಮ್ಮ ಜೀವನ ಹಾಳು ಮಾಡ್ತೀವಿ ಅಂತ ಹೇಳಿ ನಾನೊಂದು ಎರಡು ಮಾತು ಮುಗಿಸ್ತೀನಿ. ಎರಡು ವಿಷಯಗಳನ್ನು ನಾನು ಹೇಳಲಿಕ್ಕೆ ಬೇಕು. ಯಾಕಂದರೆ ಒಂದು, ನನ್ನ ನೆಚ್ಚಿನ ಗುರುಗಳು BC ಅಂಗಡಿ ಸರ್, ಅವ್ರ ಕೈಯಾಗೆ ನಾನು ಕಲ್ತಂತವ. ಇವೆಲ್ಲ 22 ವರ್ಷ ಈ ಸಂಸ್ಥೆಯನ್ನು ನಾನು ಮುನ್ನಡೆಸಿ ಬಂದಿದ್ದೀನಿ ಅಂತಂದರೆ ಅವರು ಒಂದು ಕಲಿಸಿದ ಶಿಸ್ತು. ಅವರು NCCಯಲ್ಲಿ ನಾನು NCCಗೆ ಹೋಗಿದ್ದೆ. ನಾನು ಕಲಿಸಿದಂಥ ಶಿಸ್ತು ಬದ್ಧತೆಯನ್ನೇ ಈ 22 ವರ್ಷಗಳ ಕಾಲ ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಮತ್ತೆ ಯಾವತ್ತೂ ಕೂಡ ಅಲ್ಲಿ ಗುಣಮಟ್ಟದಂಥ ಶಿಕ್ಷಣವನ್ನು ಕೊಡಲಿಕ್ಕೂ ಕೂಡ ಆ BC ಅಂಗಡಿ ಸರ್ ಒಂದು ಕಲಿಸಿದಂಥ ಒಂದು ಕಲಿಕೆಯಿಂದ ನಾನು ಈ ಮಟ್ಟಕ್ಕೆ ಬಂದಿನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ದಿವಸ ಭೇಟಿ ಆಗ್ತಾರೆ, ಒಂದು ದಿವಸ ಮಾತಾಡಿಸಿಲ್ಲ, ಎಲ್ಲ ಗುರುಗಳು ಮಾತಾಡಿಸ್ತೀನಿ, ಬಟ್ ಅವ್ರು ಮಾತಾಡ್ಸಿದ್ರು. ಈಗಾದರೂ ಕೂಡ ನಾವು ಅವ್ರ ಉದ್ಘಾಟನೆ ಕರಿಬೇಕಂದ್ರೆ ಅವ್ರ ಶಿಸ್ತು ಬದ್ಧತೆಯನ್ನು ನಾವು ಇಂಜಿನಿಯರು, ಡಾಕ್ಟ್ರು ಇಂಥವು ಏನು ಆಗಿರೋಕ್ಕಿಲ್ಲ, ಆದರೆ ಒಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮಿಸೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಭಾಳಷ್ಟು ಕಲ್ತಿರೋಕ್ಕಿಲ್ಲ, ಕಲ್ತವರು ಅವ್ರ ಕೈ ಕಲ್ತವರು ಡಾಕ್ಟ್ರು, IAS ಆಫೀಸರು ಎಲ್ಲರೂ ಆಗ್ಯಾರ. ಬಟ್ ನಾವು ಆಗಿರ್ಲಿಕ್ಕಂದ್ರೂ ಕೂಡ ಈ ಹುನಗುಂದದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಒಳ್ಳೆಯ ಒಂದು ಸಂದೇಶವನ್ನು ಅವರ ಶಿಷ್ಯನಾಗಿ ನಾನು ಮಾಡಿನಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು 48 ವಯಸ್ಸಾಗಿ ಬಂದು ಅವರಿಗೆ ಶಿಕ್ಷಣ ಅವ್ರ ಹೊಲಕ್ಕೆ ಈಗಲೂ ಕೂಡ ನಮ್ಮ ಸುನಿಲ್ ಸೌದಿ ಸರು ಅಪವಾದವಾಗಿ ಆ ಡಿಪಾರ್ಟ್ಮೆಂಟಿಗೆ ಬಂದವರು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಮಾತನಾಡುವಂಥ ನನಗೆ ಆಲ್ರೆಡಿ ಸುಳಿವಿತ್ತು, ಹೋದ ವರ್ಷನೇ ಸುಳಿವಿತ್ತು. ಸರ್ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂಥೇಳಿ ಈ ವರ್ಷ ಅವ್ರನ್ನೇ ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಸರ್ ಬರೀ ಮಾತಾಡ್ತಾರೆ, ಏನೋ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ದು, ಆ ಡಿಪಾರ್ಟ್ಮೆಂಟ್ಗೆ ಅವ್ರು ಹೋಗಿದ್ದು ಹೆಂಗೆ ಹೋಗ್ಯಾರೋ ನನಗೆ ಗೊತ್ತಿಲ್ಲ. ಮಾತನಾಡೋದು ನಾನು ಭಾಳ ಕಡೆ ಕೇಳಿದ್ದೀನಿ. ಅವ್ರು ಸುಳಿವಿಸ್ತಕ್ಕ ನನಗಿತ್ತು, ಮಾತನಾಡೋದಲ್ಲ ಅವ್ರಿಗೆ ಹೌದದು. ಬಟ್ ಇವ್ರಿಗೆ ಕೂಡ ಯಾವಾಗಲೂ ಕೂಡ ಜೀವನದಲ್ಲಿ ಕರ್ತವ್ಯವನ್ನು ಎಂಜಾಯ್ಮೆಂಟ್ ಮಾಡಬೇಕು. ಯಾವುದೇ ಉದ್ಯೋಗದೊಳಗಿರಲಿ, ಏನೇ ಇರಲಿ, ಅದನ್ನು ಆಹ್ವಾನ ಮಾಡ್ಕೊಳ್ಬೇಕು, ಅದನ್ನು ಅನುಭವಿಸ್ಬೇಕು. ಅಂದಾಗ ಮಾತ್ರ ಆ ವೃತ್ತಿಗೆ ಬೆಲೆ ಬರ್ತೈತೆ. ನಾನು CPI ಇದ್ದೇನೆ ಅಂತೇಳಿ ಅಲ್ಲ, ಅದನ್ನು ಅವರಿಗೆ ಈ ಒಂದು ಗದ್ದಲದ ಬಿಟ್ಟು ಒಂದು ಚಲೋ ಒಂದು ವರ್ಕ್ಶಾಪ್ ಮಾಡಿ ಅವ್ರನ್ನ ಕರೆಸೋಣ ಅಂತೇಳಿ ನಾನು ಭಾಳ ಇಚ್ಛಾಪಡ್ಲಿಕ್ಕತ್ತೀನಿ. ಯಾಕಂದರೆ ನಾವು ಮಕ್ಕಳು ಅಂತೀವಿ, ಅವರು ನಮ್ಮ ದೊಡ್ಡಮ್ಮ ಅವ್ರು ನಮ್ಮ ವೇದಿಕೆಗೆ ನಾನು ಇವತ್ತು ಯಾಕೆ ಕರ್ಸೀನಿ ಅಂತಂದರೆ, ಇವೆಲ್ಲ ನೋಡು ನನ್ನ ತಾಯಿ ಸ್ವರೂಪದ ಅವರು ನನ್ನ ದೊಡ್ಡಮ್ಮನೆ. ನನ್ನ ತಾಯಿ ಸ್ವರೂಪದೊಳಗೆ ನಮ್ಮ ತಾಯಿ ತೀರ್ಕೊಂಡ್ರು. ನನ್ನ ತಾಯಿ ಏನಪ್ಪ ಅಂದ್ರೆ ಚಿಂತೆಯೊಳಗೆ ತೀರ್ಕೊಂಡ್ರು. ಏನು ಮಾಡ್ತಾನೆ ಅವ್ರಿಗೆ ನಾವು ದೊಡ್ಡಮ್ಮನ ಸ್ಥಾನದಲ್ಲಿ ನನ್ನ ತಾಯಿಯ ಈ ಕೀರ್ತಿ ನಮ್ಮ ಅಂಗಡಿ ಸರ್ ಹೇಳಿದಂಥ ಮತ್ತು ಸೌದಿ ಸರ್ ಹೇಳಿದಂಥ ಒಂದು ಆ ಕೀರ್ತಿಯನ್ನು ಈ ಸಂಸ್ಥೆ ನಿಮ್ಮ ನೋಡಿ ಕಣ್ತುಂಬ ನೋಡಲಿ ಅಂತ ಹೇಳಿ
ನಾವು ಅವ್ರನ್ನ ವೇದಿಕೆಗೆ ಕರೆಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಬೇಕು. ವಿದ್ಯಾರ್ಥಿಗಳ ಜೀವನ ಒಂದು ಸಾರ್ಥಕತೆ ಆಗಬೇಕಾಗಿತ್ತುವಪ್ಪ ಅಂತಂದ್ರೆ ಪ್ರಬಲವಾದ ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನು ಹೊಂದಿರಬೇಕು. ಒಂದು ಗೆಲ್ಲುವ ಧೈರ್ಯ ಇಲ್ಲದೆ ಇರುವುದರಿಂದ ಜೀವನದಲ್ಲಿ ಸೋಲಾಗ್ತತಿ. ಅದಕ್ಕೆ ಹಾಗಾಗಬಾರದು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ನಿರಂತರವಾಗಿ ವಿದ್ಯಾರ್ಥಿಗಳು ಕಲಿಸುವ ಒಂದು ಶಕ್ತಿಯಿಂದ, ಒಂದು ಬೋಧಕರ ಮಾರ್ಗದರ್ಶನದಿಂದ ಒಂದು ಜ್ಞಾನ ಪ್ರಾಪ್ತಿಯಾಗ್ತೈತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳಷ್ಟು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸೋಲು ನಿಜವಾದ ಸೋಲಲ್ಲ, ಗೆಲುವು ನಿಜವಾದ ಗೆಲುವಲ್ಲ. ನಿರ್ದಿಷ್ಟವಾದ ಗೊತ್ತು ಗುರಿಗಳನ್ನಿಟ್ಟುಕೊಂಡು ಒಂದು ಗುರಿಯನ್ನು ಮುಟ್ಟಿದಾಗ ಒಂದು ವಿದ್ಯಾರ್ಥಿ ಜೀವನ ಸಫಲ ಜೀವನ, ಸಾರ್ಥಕ ಜೀವನ ಆಗ್ತೈತಿ ಅನ್ನುವಂಥದ್ದನ್ನು ನಾವೆಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಹೊತ್ತು ಮನುಷ್ಯನ ಜೀವನದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ, 1999 ಬಾರಿ ವಿದ್ಯುತ್ ಬಲ್ಬವನ್ನು ಕಂಡು ಹಿಡಿಯುವುದಕ್ಕಾಗಿ ಸೋಲ್ತಾನ. ಅವರ ತಾಯಿ ಹೇಳ್ತಾಳ, ಎಲ್ಸನ್ ಅನ್ನುವಂತಾಗಿ ಅಮೆರಿಕಾದ ಒಂದು ಅತ್ಯಂತ ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿದಂಥ ಥಾಮಸ್ ಆಲ್ವಾ ಎಡಿಸನ್ 10,000 ಬಾರಿಗೆ ವಿದ್ಯುತ್ ಬಲ್ಬವನ್ನು ಕಂಡು ಹಿಡಿದ. ಅಂತ ಒಂದು ವಿದ್ಯುತ್ ಬಲ್ಬದ ಒಂದು ಕಂಡು ಹಿಡಿದಂಥ ವಿದ್ಯುತ್ ಬಲ್ಬದ ಒಂದು ಬೆಳಕಿನಲ್ಲಿ, ಈ ಹೊನದ ಬೆಳಕಿನಲ್ಲಿ ಕಾರ್ಯಕ್ರಮದಲ್ಲಿ ನಾವು ಅದಿವ್ಯಪ್ಪ ಅಂತನ್ನೋದು ಒಂದು ಯೋಗವೇ ಸರಿ ಅನ್ನುವಂಥದ್ದನ್ನು ನಾವೆಲ್ಲ. ಮಕ್ಕಳಲ್ಲಿ ವೈಚಾರಿಕತೆಯನ್ನು ಬೆಳೆಸುವುದು ಬಹಳ ಮುಖ್ಯ ಎಂದು ಮಾತನಾಡಿದಂತಹ ಶ್ರೀ ಸುನೀಲ್ ಸವದಿ, ಆರಕ್ಷಕ ವೃತ್ತ ನಿರೀಕ್ಷಕರು ಹುಣಗುಂದ್, ಇವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಭಾಗ್ಯಶ್ರೀ